ದರ್ಶನ್ ಅವ್ರದ್ದೆಲ್ಲ ಇದಾದ್ಮೇಲೆ ರಿಲೀಸ್ ಆದ್ಮೇಲೆ ಅಥವಾ ಮುಂಚೆನೇ ಏನಾದ್ರು ಪ್ಲಾನ್ ಮಾಡ್ಕೊಂತಾರೆ? ಇಲ್ಲ, ಈಗ ಏನಾಗಿದೆ, ನಂದು ದರ್ಶನ್ ಪಾಪ ಮೊನ್ನೆ ಇದಾಗಿದ್ದಾರೆ, ಬಟ್ ಎಲ್ಲ ನನ್ನ ಸ್ನೇಹಿತರು ಹೇಳಿಸ್ಕೊಂಡಿ ಎಲ್ಲ ನನಗೆ ನಂದು ಪ್ರಾಬ್ಲಮ್ ಏನಾಗಿದೆ, ಈಗ ಈ KD ನಡೀತಾ ಇದೆ. ಫಸ್ಟ್ KD ತಾವೊಂದು ರೆಡಿ ಮಾಡಿ ಅಂತ ಥಿಯೇಟರ್ ಬಿಡ್ಬೇಕು. ನಾನು ಇಂಪಾರ್ಟೆಂಟ್ ಅದು. ಇಲ್ಲ ಅದೇ ದಿವಸ ಕಾಲ ಹಿಂದಿ ಸಿನಿಮಾ ಮಾಡ್ಬಿಟ್ರೆ ನಾನು ಕೇಳಿ ಹಿಂದಿ ಸಿನಿಮಾ 100% ಮಾಡ್ಬಿಟ್ರೆ ಸಾಜಿದ್ ನಾಡಿ ಅವರ ಪ್ರೊಡಕ್ಷನ್ನು ಹಿಂದಿ ಸಿನಿಮಾ ಆಲ್ರೆಡಿ ನಾನು ಮಾಡಿರ್ಬೇಕು. ನನಗೇನು ಕಾಸು ಕೊಡ್ತಾರೆ ₹1,000 ಇಲ್ಲಿ 5 ಕೋಟಿ 10 ಕೋಟಿ ಕೊಡೋಲ್ಲ, 20 ಕೋಟಿ 25 ಕೋಟಿ ಕೊಡ್ತಾರೆ. ನಾನೇ ಹೋಗಿ ಕೆಲಸ ಮಾಡ್ತೀನಿ, ನನಗೇನು ದುಡ್ಡಿಗೆ ಅಂತ. ಬಟ್ ನನಗೆ ಇಂಪಾರ್ಟೆಂಟ್ KD, ಮೋಸ್ಟ್ ಇಂಪಾರ್ಟೆಂಟ್ ನನಗೆ KD ನಂದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಯಾವುದು ಈಗ ಇದಿಲ್ಲ KD ಆಗೋರ್ಗು ಯಾವುದು ಇದಿಲ್ಲ. ಅಲ್ಲ, ದರ್ಶನ್ ಸಿನಿಮಾ ಇದೆ ನಮ್ದು, ಅನೌನ್ಸ್ಮೆಂಟ್ ಮಾಡಿದೀವಿ. ಇಲ್ಲ ಇವಾಗ ದರ್ಶನ್ ಹೊರಗಡೆ ಬಂದು ಬೆನ್ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕು. ಇನ್ನು ಮ್ಯಾಕ್ಸಿಮಮ್ ಒಂದು 2 ತಿಂಗಳು ಬೇಕು. ಆಮೇಲೆ ಟೇಬಲ್ ಇದೆ, ಅದೆಲ್ಲ ಮುಗಿಸ್ಬೇಕು. ಏನೇ ಅದು ಸ್ವಲ್ಪ ಇದಿರುತ್ತಲ್ವ, ಕೆಲಸಗಳಿರ್ತವೆ. ಸೊ ಮನೇನೂ ಮಾತಾಡಿದೆ, ಮೊದಲು ಆರಾಮಾಗೆ ಇದಾರೆ ಪಾಪ. ಸೊ ಏನಿವೆ ಕಷ್ಟ ಲೈಫ್, ಹಂಗೆಲ್ಲ ಏನೋ ಬೈ ಮಿಸ್ಟೇಕು, ಏನೋ ಹಣೆ ಬರಗಳಂತೀವಲ್ಲ, ನಸೀಬ್ ಅಂತೀವಲ್ಲ, ನಮ್ಮ ಹಣೆ ಬರ ಎಲ್ಲೋ ಹೋಗಿ ಎಡ ಬಿದ್ದುಬಿಟ್ಟಿರ್ತು ಅಂತೀವಲ್ಲ, ಹಂಗೆ ಯಾರಿಗೂ ಆಗ್ಬಾರ್ದು. ಹಂಗೆ ಇನ್ಮೇಲೆ ಯಾರಿಗೂ ಆಗ್ಬಾರ್ದು, ನಮ್ಮ ಕಲಾವಿದರುಗಳಿಗೆ ಯಾವನಿಗೂ ಆಗ್ಬಾರ್ದು. ಕಲಾವಿದರು ಅಂತಲ್ಲ, ನಮ್ಮ ಸುತ್ತಮುತ್ತ ಯಾರಿಗೂ ಆಗ್ಬಾರ್ದು ಬಾಸ್, ಯಾರಿಗೆ ಆಗಲಿ. ಸೊ ನೋಡೋಣ, ಮುಂದೆ ಇದೆ ಅದು. ಚಲೋ, ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಅದೇನೇನಾಗಬೇಕು ಅದಾಗುತ್ತೆ.